ಸಿಟಿ ಪಬ್ಲಿಕ್ ಕ್ಲಬ್ ಮತ್ತು ಅದಮ್ಯ ಚೇತನ ಫೌಂಡೇಶನ್ಸ್ ಅಂದರೆ ನಮ್ಮ ಮಾಜಿ ಸೆಂಟ್ರಲ್ ಮಂತ್ರಿಗಳಾಗಿರ್ತಕ್ಕಂಥ ಅವರ ಅನಂತಕುಮಾರ್ ಅವರ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ನಮಗೆ ಸುಮಾರು ನಮ್ಮ ಸಿನಿಮಾಗಳಿಂದ ಆಪ್ತರು. ಅವರ ವಿಚಾರಗಳು ಏನಂತಂದರೆ, ನಾವು ಪರಿಸರಕ್ಕೆ ಏನೂ ಹಾನಿ ಮಾಡಬಾರ್ದು ಅಂತ ಒಂದು ದೊಡ್ಡ ಮಹಿಳೆಯರ ತಂಡ, ಯುವಕರ ತಂಡಗಳನ್ನು ಕಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ನೀವು ಇವತ್ತು ಬಂದಿದ್ದೀರಿ, ಸಮುದಾಯ ಸಂಚಾಲಕರು ಇವತ್ತೆಲ್ಲರೂ ಬಂದಿದ್ದೀರಿ. ಪ್ರಥಮವಾಗಿ ನೀವು ನಮ್ಮ ದೇಶದಲ್ಲಿರ್ತಕ್ಕಂಥ ಸೈನಿಕರಂದರೂ ನಿಮ್ಮನ್ನು ತಪ್ಪಾಗಲಿಕ್ಕಿಲ್ಲ. ಪರಿಸರದ ಬಗ್ಗೆ ಕಾಳಜಿ ಮೂಡಿಸ್ತಕ್ಕಂಥ, ಅರಿವು ಮೂಡಿಸ್ತಕ್ಕಂಥ ಕೆಲಸ ತಮ್ಮಿಂದನೇ ಆಗ್ತಾಯಿದೆ. ನಿನ್ನೆ ಸಂಕ್ರಮಣ ದಿನದಂದು ಇದನ್ನು ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದು ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ತಾವೆಲ್ಲ ಇದನ್ನು ಪ್ರಚಾರ ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಮತ್ತು ಪರಿಸರಕ್ಕೆ ಹಾನಿ ಮಾಡ್ತಿರ್ತಕ್ಕಂಥ ಯಾವುದೇ ಒಂದು ವಸ್ತುಗಳಿದ್ರೂ ಅದನ್ನು ನಿರ್ವಹಣೆಯಲ್ಲಿ ನಿಮ್ಮ ಪಾತ್ರನೇ ಮುಖ್ಯ. ಯಾಕಂದರೆ ಆಶಾ ಕಾರ್ಯಕರ್ತರು ಕರೋನಾ ಸಮಯದಲ್ಲಿ ಮಾಡಿದರು, ನೀವೆಲ್ಲರೂ ಸೇರಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮನೆ ಮನೆಗೆ ಮಾಡಿದ್ದೀರಿ. ಇವತ್ತು ಅದೆಲ್ಲ ಹೆಚ್ಚಾಗಿ ಮಹಿಳೆಯರು ಮುಂದೆ ಬಂದಿದ್ದೀರಿ. ಇದನ್ನು ಪ್ರಚಾರ ಮಾಡಿರಿ ಮತ್ತು ಪ್ರಸಾರ ಮಾಡಿರಿ, ಇದನ್ನು ಸದ್ಬಳಕೆ ಮಾಡಿರಿ ಅಂತ ಜನರಲ್ಲಿ ಅರಿವು ಮೂಡಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ತೆ.